ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್ ಆಗಿ ಇವತ್ತಿನ ದಿನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಂಡಿಚೇರಿಯಲ್ಲಿ ಟೀ ಕುಡ್ಡಲ್ಲಿ ಮಾಡಿರೋ ಫರ್ನಿಚರ್ಸ್ ಮೇಳನ ಹಾಕಿದ್ರು. ತುಂಬ ಕಲೆಕ್ಷನ್ ಇತ್ತಂತೆ, ಬಟ್ ನಾನು ಹೋಗಿದ್ದು ಲಾಸ್ಟ್ ಡೇ. ಹಾಗೆ ಅಲ್ಲಿ ಹೋಗಿ ಫರ್ನಿಚರ್ಸ್ ಎಲ್ಲ ನೋಡ್ಕೊಂಡು ಸೊ ಅಲ್ಲಿಂದ ಸ್ವಲ್ಪ ತರಕಾರಿ ಮತ್ತು ಹಣ್ಣೆಲ್ಲ ತಗೋಬೇಕಾಗಿತ್ತು. ಅದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ. ಹಾಗೆ ಫರ್ನಿಚರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಡೇ ಆದ್ರೂ ಇರೋ ಕಲೆಕ್ಷನಲ್ಲೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ನ ಇಟ್ಕೊಂಡಿದ್ರು. ಸೊ ನಾನು ಏನು ತೊಗೊಂಡು ಬಂದ್ವಿ ಮನೆಗೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ನಾನು ನಮ್ಮ ಹೊಸ ಅತಿಥಿಗೆ ಹೆಸರಿಟ್ಟಿದ್ದೀವಿ ಸ್ವೀಟಿ ಅಂತ. ನಮ್ಮ ಸ್ವೀಟಿ ಅಂತೂ ಮನೆ ತುಂಬ ಓಡಾಡ್ಕೊಂಡಿರುತ್ತೆ. ಹೊಂದ್ಕೊಂಡು ಬಿಟ್ಟಿದೆ. ಇವಾಗ ಒಂದು 4 ದಿನಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದೆ. ಮನೆ ತುಂಬ ಓಡಾಡ್ಕೊಂಡಿರುತ್ತೆ. ಹಾಗೆ ನೋಡ್ತಾ ಇದ್ದಂಗೆ 1 ವರ್ಷ ಹಾಗೆ ಹೋಯಿತು. ಹೇಗಪ್ಪ 1 ವರ್ಷ ಕಂಪ್ಲೀಟ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2023ರಲ್ಲಿ ಯೂಟ್ಯೂಬ್ ಚಾನಲ್ನ ಇದೇ ಜನವರಿ 1 ಸ್ಟಾರ್ಟ್ ಮಾಡಿದ್ದಂಥದ್ದು. ನಾನು ಜನವರಿ 1ನೇ ತಾರೀಕೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ನನಗೆ 2023ರಲ್ಲಿ ಅಷ್ಟು ಸಬ್ಸ್ಕ್ರೈಬರು ಬರಲಿಲ್ಲ, ಅಷ್ಟೊಂದು ಒಳ್ಳೆ ವ್ಯೂಸು ಬರಲಿಲ್ಲ. ಬಟ್ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದೇ ಬೇಡ, ಬಿಟ್ಬಿಡೋಣ ಅಂತ ಅನ್ನೋಷ್ಟು ಅಂತ ವ್ಯೂ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ವೀಡಿಯೋಗಳು 2024ರಲ್ಲಿ ತುಂಬ ಒಳ್ಳೆ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು. ಹಾಗೆ ಅದ್ರ ಜೊತೆಯಲ್ಲಿ ವ್ಯೂವರ್ಸ್ ಕೂಡ. ಸೊ ತುಂಬಾ ಒಂಥರ ನನಗೆ ನಿಮ್ಮೆಲ್ಲರ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಸಿಕ್ತಂಗೆ. ಹಾಗೆ ಈ ವ್ಲಾಗು ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬಾ ಕಮ್ಮಿ ಪರ್ಸೆಂಟು ವೀಡಿಯೋನ ನೋಡ್ತಾ ಇರೋ ಅಂಥವ್ರು. ಸೊ ನೋಟಿಫಿಕೇಷನ್ ಹೋಗ್ತಾ ಇದೆಯಾ ಏನು ಅಂತ ಸರಿಗೆ ಗೊತ್ತಾಗ್ತಾನೂ ಇಲ್ಲ ನನಗೆ. ಯಾಕಂದರೆ ವ್ಯೂವರ್ಸು ಕೂಡ ತುಂಬಾ ಕಮ್ಮಿ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನು ಹೇಳಿದೆ. ಹಾಗೆ ನನ್ನ ಯೂಟ್ಯೂಬ್ 2 ವರ್ಷದ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ತುಂಬಾ ಭಯ ಪಟ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಒಂದು ಚಾನಲ್ನ ಓಪನ್ ಮಾಡಿದ್ದೀವಿ ಅಂತ ಅಂದಮೇಲೆ ಅದನ್ನು ಕಾನ್ಫಿಡೆಂಟಾಗಿ ನಡೆಸ್ಕೊಂಡು ಹೋಗಬೇಕು. ಮತ್ತು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರಬೇಕು. ಯಾವ ರೀತಿ ವೀಡಿಯೋಗಳನ್ನ ಮಾಡೋದು, ಎಡಿಟಿಂಗ್ ಮಾಡೋದಾಗಿರ್ಬೋದು, ಹಾಗೆ ತಮ್ನೈಲ್ ಹಾಕೋದಾಗಿರ್ಬೋದು, ಟೈಟಲ್ ಹಾಕೋದಾಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಬೇಸಿಕ್ ಏನು ಅದೆಲ್ಲ ತಿಳ್ಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ. ನಾನು ಕೂಡ ಫಸ್ಟು ಇದನ್ನೆಲ್ಲ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೂ ಸ್ವಲ್ಪ ಭಯ ಅನ್ನೋದಿರ್ತಿತ್ತು. ಯಾವ ರೀತಿ ಫೇಸ್ ಮಾಡೋದು ಹೇಗೆ ಅನ್ನೋ ರೀತಿಲಿ ಅನ್ನಿಸ್ತಾ ಇತ್ತು. ಬಟ್ ನನಗೆ ನನ್ನ ಚಾನಲಲ್ಲಿ 30 ವೀಡಿಯೋ ಹಾಕೋವರೆಗೂ 100 ಸಬ್ಸ್ಕ್ರೈಬರೇ ಇದ್ದಿದ್ದಂಥದ್ದು. ಆಮೇಲೆ ಅನ್ನಿಸ್ತಿತ್ತು ನನಗೆ ಬೇಡ, ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡೋಣ, ನನಗೇನಷ್ಟು ವ್ಯೂಸ್ ಬರ್ತಾ ಇಲ್ಲ, ಸೊ ಅಷ್ಟು ಇಷ್ಟಪಡಲ್ಲ ಅಂತ ಅಂದ್ಕೊಂಡು ಜನಗಳಿಗೆ ಅಷ್ಟು ಲೈಕ್ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ, ನಾವು ನಮ್ಮ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ಆದಷ್ಟು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನನಗೆ ನಾನೇ ಬೆನ್ನು ತೊಟ್ಕೊಂಡು ಯೂಟ್ಯೂಬ್ ಚಾನಲ್ನ ಮುಂದುವರಿಸ್ಕೊಂಡು ಬಂದಿದ್ದಂಥದ್ದು ನಾನು ನನ್ನ ಚಾನಲ್ನ. ಸೊ ಇವತ್ತು 39,000 ಸಬ್ಸ್ಕ್ರೈಬರ್ ಇರೋದನ್ನು ನೋಡಿದ್ರೆ ತುಂಬಾ ಹೆಮ್ಮೆ ಆದಂಥ ವಿಚಾರ, ತುಂಬಾ ಖುಷಿಯಾದಂಥ ವಿಚಾರ. ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಹಾಗೆ ಮಧ್ಯಾಹ್ನದ ಅಡುಗೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಸೊ ನಾನಿವತ್ತು ಕೋಸಂಬರಿ, ಹಾಗೆ ಪಲ್ಯ, ಸಾಂಬಾರು, ಅನ್ನ, ಹಪ್ಪಳ, ಉಪ್ಪಿನಕಾಯಿ ಇಷ್ಟು ಇವತ್ತು ಮಧ್ಯಾಹ್ನದ ಊಟ. ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಹಾಗಾಗಿ ಮಧ್ಯಾಹ್ನದ ನೈವೇದ್ಯನ ಋತ್ವಿಕ್ ಸ್ವಾಮಿಗಳೇ ಮಾಡ್ತಾರೆ. ಸೊ ಅವ್ರಿಗೆ ಪ್ರಿಪೇರ್ ಮಾಡಿಕೊಟ್ರೆ ಸಾಕು, ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಪ್ರಿಪೇರ್ ಮಾಡಿ ಇಟ್ಕೊಟ್ರೆ ಸಾಕು, ಪೂಜೆ ಕಂಪ್ಲೀಟಾಗಿ ಮುಗಿಸ್ಕೊಳ್ತಾರೆ. ಸೊ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿ ಕಾಗೆಗೆ ಊಟ ಇಟ್ಬಿಟ್ಟು ಮನೇಲಿ ಋತ್ವಿಕ್ ಸ್ವಾಮಿಗಳಿಗೆ ಫಸ್ಟು ಊಟ ಕೊಟ್ಟು ಆಮೇಲೆ ನಾವು ಊಟ ಮಾಡೋದು. ಮನೇಲಿ ಮಾಲೆ ಹಾಕ್ಸಿರೋರು ಯಾರು ಇದ್ದರೆ ಅವ್ರಿಗೆ ಫಸ್ಟು ಊಟ ಕೊಟ್ಬಿಟ್ಟು ಆಮೇಲೆ ಮನೇಲಿರೋವಂಥ ಜನಗಳು ಊಟ ಮಾಡಬೇಕು. ಹಾಗಾಗಿ ದಿನ 1 ತಿಂಗಳಿಂದ ಇದೇ ಹೋಗ್ತಾ ಇದೆ, ಹೀಗೆ ರೊಟೀನು ಪಾಸ್ ಆಗ್ತಾ ಇದೆ. ಹಾಗೆ 1 ತಿಂಗಳಿಂದ ಡೈಲಿ ರೊಟೀನ್ ಅಂತೂ ಹೀಗೆ ಹೋಗ್ತಾ ಇದೆ. ಬೆಳಗ್ಗೆ ಬೇಗ ಎದ್ದೇಳೋದಾಗಿರ್ಬೋದು, ತಿರ್ಗಾ ಬೆಳಗ್ಗೆ ಪೂಜೆ ಮಾಡೋದಾಗಿರ್ಬೋದು, ಮಧ್ಯಾಹ್ನ ತಿರ್ಗಾ ಪೂಜೆ, ಮತ್ತು ಈವ್ನಿಂಗ್ ಪೂಜೆ. ಒಂಥರ ಚೆನ್ನಾಗಿದೆ ಇದು ಒಂಥರ ಅಂತ ಅನ್ನಿಸ್ತದೆ ನನಗೆ. ಹಾಗೆ ಋತ್ವಿಕ್ ಸ್ವಾಮಿಗಳಿಗೆ ದೀಪದಲ್ಲಿ ಎಣ್ಣೆ ಹಾಕೋದ್ರಿಂದ, ದೀಪದ ಬತ್ತಿ ಸರಿ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಪ್ರಿಪೇರ್ ಮಾಡಿಕೊಟ್ರೆ ನೀಟಾಗಿ ಪೂಜೆ ಮಾಡ್ತಾರೆ. ಇಲ್ಲಾಂದರೆ ನೆಲದಲ್ಲೆಲ್ಲ ಎಣ್ಣೆ ಹಾಕಿ ಎಲ್ಲ ಹಾಳು ಮಾಡಿಟ್ಟಿರ್ತಾರೆ. ಹೂವನ್ನು ಚೆನ್ನಾಗಿ ಮಾಡಿಸ್ತಾರೆ ನೀಟಾಗಿ. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಟ್ರೆ ಅವ್ರ ಪೂಜೆ ಕಂಪ್ಲೀಟಾಗಿ ಮುಗಿಯುತ್ತೆ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಡಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.